ಈಗ ನಾವು ಇರುವುದು ಈ ಗ್ರಾಮ ಬೆನಕಟ್ಟೆ ಗ್ರಾಮ. ಇದು ಬಾಗಲಕೋಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುತ್ತಿದ್ದು, ಇಲ್ಲಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರಿದ್ದು, ಇದು ಹೋಬಳಿ ಮಟ್ಟ ಅಂತ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ ರೆಡ್ಡಿ ಸಮುದಾಯವರು ಸೇರಿದಂತೆ ಕುರುಬ ಸಮುದಾಯವರು ಮತ್ತು ವಾಲ್ಮೀಕಿ ಸಮುದಾಯರು ಮತ್ತು ಇತರ ಹಿಂದುಳಿದ ಎಲ್ಲ ಸಮುದಾಯರಿದ್ದಾರೆ. ಬನ್ನಿ ಈಗ ಇಲ್ಲಿ ಕೆಲವು ಜನ ಇದ್ದಾರೆ, ಅವರನ್ನು ಮಾತಾಡೋ ಪ್ರಯತ್ನ ಮಾಡ್ತೀನಿ. ಅಜ್ಜಾರೆ, ಈ ಥರ ಈಗ ಇಲೆಕ್ಷನ್ ನಡೀತಾ ಇದೆ, ಈ ಭಾಗದಲ್ಲಿ ಯಾವ ಥರ ಇದೆ? ಯಾವ್ಯಾವ್ದು ಐತೆ ಅನ್ನೋದು ಯಾವುದು ತಿಳಿದಲ್ರಿ. ಸುಮ್ಮ ಮನ್ಸಿಗೆ ಯಾವ್ದು ಬರ್ತೈತೆ ಅದನ್ನ ಅಂದರೆ ಈಗ ಮೇಟಿಯವರು, ಹೌದ್ರಿ, ಈಗ ಮೇಟಿಯವರು ಅವ್ರ ಪುತ್ರ ಉಮೇಶ್ ಮೇಟಿಯವರು ಸ್ಪರ್ಧೆ ಮಾಡ್ತಿದ್ದಾರೆ. ಈ ಸಲ ಅವ್ರ ಅನುಕಂಪ ಸಿಗುತ್ತೆ ಅನ್ಸುತ್ತೆ ನೀವು? ಹಾಂ, ಸಿಗ್ಬೋದು. ಈಗ ಕಾಂಗ್ರೆಸ್ ಪಕ್ಷದಿಂದ ಗ್ಯಾರಂಟಿ ಯೋಜನೆಗಳು ಲಾಭ ಹಾಕೋ ಅನ್ಸುತ್ತೆ? ಅಂಥದ್ದು ಏನು ಕೇಳೋದಲ್ರಿ ಅಣ್ಣ. ಲಾಭ ಪಾಪ ಏನೂ ಇಲ್ಲ, ಕೆಲಸ ಮಾಡ್ಯಾನ ಅವ್ರಪ್ಪ, ಆಕತಿ. ಮತ್ತು ಈಗ ಚರಂತ್ ಮಠ ಅವರು ಏನು ಕೆಲಸ ಮಾಡ್ಯಾರ ಹಿಂದೆ ಶಾಸಕರಿದ್ದಾಗ? ಅವರು ಮಾಡ್ಯಾರ. ಈ ಗ್ರಾಮದಾಗ ಯಾರು ಒಲವು ಹೆಚ್ಚಿದೆ? ಸ್ವಲ್ಪ ಕಾಂಗ್ರೆಸ್ ಹಚ್ಚೈತಿ. ಕಾಂಗ್ರೆಸ್ ಯಾಕೆ ಹೆಚ್ಚೈತ್ರಿ ಇಲ್ಲಿ? ಈಗ ಏನೋ ರೀ, ಅದು ಹಂಗೋ ಏನೋ ಅವ್ರಿಗೆ ಗೊತ್ತಿಲ್ಲ. ಒಟ್ಟು ಅವ್ನು ಕೆಲಸ ಮಾಡ್ಯಾನ ಒಂದಿಟ್ಟು ಮೇಟಿ. ಈಗ ಅವ್ರ ಮಗಗೆ ಅನುಕಂಪ ಸಿಗುತ್ತೆ? ಸಿಗ್ತೈತಿ. ಪಕ್ಷ ಏನೈತಿ ಸರ, ಎರಡೂ ಸಮವಾಗ ಅಂತೇಳಿ ಐತ್ರಿ. ನಮ್ಮಲ್ಲಿ ರಾಜಕೀಯ ಮಾಡಂಗಿಲ್ಲ ರೀ ಸರ್. ಯಾರ ಯುವಕರಾಗಲಿ ಮುದುಕರಾಗಲಿ ಯಾರಾಗಲಿ ನಮ್ಮಲ್ಲಿ ಏನೈತ್ರಿ, ಎಲ್ಲ ಸಮಭಾಗ ಇಟ್ಕೊಂಡು ಹೋಗ್ತಾರ್ರಿ. ನಮ್ಮ ಊರಿಗೆ ಭೇದ ಭಾವ ಅನ್ನೋದಿಲ್ಲ ರೀ. ಒಂದು ಸ್ವಲ್ಪ ಒಲವು ಈ ಸಲ ಮೇಟಿ ಮುತ್ಯಾರು ನೋಡಿದ್ರೆ ಒಂದು ಸ್ವಲ್ಪ ಉಮೇಶ್ ಅನ್ನೋರು ಬರ್ಬೋದು ಅನ್ಸೈತೆ ರೀ.